ನಾನು ನಿಮ್ಮ ಆಕ್ಟರ್ ಜಯಂತ್ ಬಾಬು. ಎಲ್ಲ ದೂರಕ್ಕೆ ಹೋಗ್ತಿದ್ದೀನಿ ಅಂತ ಅನ್ಕೊಂತಿದ್ದೀರಾ? ಇಲ್ಲೇ ಜಕ್ಕೂರ್ ಕೆರೆಗೆ ಹೋಗ್ತಿದ್ದೀನಿ. ಆಕ್ಚುಲಿ ನಮ್ಮ ಕಂಪನಿಯಲ್ಲಿ ಇವತ್ತು CSR ಆಕ್ಟಿವಿಟಿ ನಡೀತಿದೆ. ಜಕ್ಕೂರ್ ಲೇಕಲ್ಲಿ ಪ್ರತಿ ಶನಿವಾರ ನಮ್ಮ ಕಂಪನಿ ಕಡೆಯಿಂದ CSR ಆಕ್ಟಿವಿಟಿ ನಡೆಯುತ್ತೆ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇರುತ್ತೋ ಅವರೆಲ್ಲ ಎಂಪ್ಲಾಯೀಸ್ ವಾಲಂಟಿಯರ್ ಮಾಡ್ಬೋದು, ಅಥವಾ ಅವರ ನೈಬರ್ಸ್ ಆಗ್ಲಿ ಯಾರನ್ನಾದ್ರೂ ಕರ್ಕೊಂಡ್ಬಂದು ವಾಲಂಟಿಯರ್ ಕೂಡ ಅವ್ರ ಜೊತೆ ಕೂಡ ಮಾಡ್ಬೋದು. ಇದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಯಾಕಂದ್ರೆ CSR ಆಕ್ಟಿವಿಟಿ ಆಗಿರೋದ್ರಿಂದ ಎಲ್ಲ ವಾಲಂಟಿಯರ್ಸ್ನು ವೆಲ್ಕಮ್ ಮಾಡ್ತಾರೆ. ಅವಾಗಿಂದ ನಮ್ಮ ಕಂಪನಿ ಅಂತಿದ್ದೀನಿ. ಯಾವ ಕಂಪನಿ ಅಂತ ಕೇಳ್ತಿದ್ರೆ ಅದ್ ಬಂದ್ಬಿಟ್ಟು ಕಾಗ್ನಿಜೆಂಟ್. ನಾನು ಕಾಗ್ನಿಜೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ಅಲ್ಲಿ CSR ಆಕ್ಟಿವಿಟೀಸ್ ನ ಔಟ್ ರೀಚ್ ಅಂತ ಕರೀತಾರೆ. ಸೊ ಅವ್ರ ಔಟ್ ರೀಚ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ CSR ಆಕ್ಟಿವಿಟೀಸ್ ನ ಪ್ರತಿ ಶನಿವಾರ, ಭಾನುವಾರ ಮತ್ತೆ ಹಾಗೂ ವೀಕ್ ಡೇಸ್ ಅಲ್ಲೂ ಕಂಡಕ್ಟ್ ಮಾಡ್ತಾರೆ. ಕೆಲವೊಂದ್ಸತಿ ಆಫೀಸ್ ಅಲ್ಲೂ ಕೂಡ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸೊ ಈ ಪರ್ಟಿಕ್ಯುಲರ್ ಜಕ್ಕೂರ್ ಲೇಕ್ ಈವೆಂಟ್ಗೆ ನಾನು POC ಆಗಿರ್ತೀನಿ. ಸೊ ಇದಕ್ಕೆ ಬೇಕಾಗಿರೋ ಎಲ್ಲಾ ನೀಡ್ಸ್ ಮತ್ತೆ ಅದಕ್ಕೆ ಏನೇನು ಎಂಪ್ಲಾಯೀಸ್ಗಾಗ್ಲಿ ವಾಲಂಟಿಯರ್ಸ್ಗಾಗ್ಲಿ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೋ ಅದನ್ನೆಲ್ಲ ನಾನೇ ಸದುಪಯೋಗ ಮಾಡಿ ಕಾಗ್ನಿಜೆಂಟ್ ಕಡೆಯಿಂದ ಒಂದು ರೆಪ್ರೆಸೆಂಟೇಟಿವ್ ಆಗಿ ಇರ್ತೀನಿ. ಅವ್ರಿಗೇನಾದ್ರೂ ಫುಡ್ ಫೆಸಿಲಿಟಿ ಬೇಕಾಗಿದ್ರೆ ಆಗ್ಲಿ ಅವ್ರಿಗೇನಾದ್ರೂ ಟೂಲ್ಸ್ ಬೇಕಾಗಿದ್ರೆ ಕೆಲಸ ಮಾಡೋದಕ್ಕೆ, ಇಲ್ಲ ಅವ್ರಿಗೇನಾದ್ರೂ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಆಫೀಸಿಂದ ಬರೋದಕ್ಕಾಗ್ಲಿ, ಈ ತರ ಎಲ್ಲ ರಿಕ್ವೈರ್ಮೆಂಟ್ಸ್ ಅವ್ರಿಗೆ ಏನೇನ್ ಇರುತ್ತೋ ಈ ವಾಲಂಟಿಯರ್ ಕೆಲಸ ಮಾಡೋದಕ್ಕೆ ಏನೇನ್ ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನೆಲ್ಲ ನಾನು ಸಂಪೂರ್ಣವಾಗಿ ಕಂಪನಿ ಕಡೆಯಿಂದ ಪ್ರೊವೈಡ್ ಮಾಡಿಸ್ಕೊಡ್ತಿರ್ತೀನಿ. ಸೊ ಹೀಗೆ ಮಾಡ್ತೀನಿ. ಒಂಥರ ಇಂಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಮೇಸ್ತ್ರಿ ಅಂತ ಅನ್ಕೋಬಹುದು. ಹಿಂಗೆ ಇರುತ್ತೆ. ಕೆರೆ ಬಂದ್ಬಿಟ್ಟು ಸುಮಾರು 7 ಕಿಲೋಮೀಟರ್ಸ್ ವಾಕಿಂಗ್ ಪಾತ್ ಇರೋ ಅಂತ ಅಷ್ಟು ದೊಡ್ಡ ಕೆರೆ. ಬೆಂಗಳೂರಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ಲೇಕ್ ಇದು. ಮೊದಲಿಗೆ ಬೆಲಂದೂರ್ ಲೇಕ್ ಇತ್ತು. ಈಗ ಅದು ನಮ್ಮೆಲ್ಲರೂ ಗೊತ್ತಿದ್ದಾಗೆ ಅದರ ಒತ್ತುವರಿಕೆ ಅದೆಲ್ಲ ನಡೆದಿದ ನಂತರ ಈಗ ಜಕ್ಕೂರ್ ಕೆರೆ ದೊಡ್ಡದಾಗಿದೆ. ಸರ್ವೆ ಪ್ರಕಾರ ಈಗ ಬ್ಯಾಂಗ್ಳೂರಲ್ಲಿ ಇರೋದು ಜಕ್ಕೂರ್ ಕೆರೆನೇ ದೊಡ್ಡ ಕೆರೆ. ಯಾಕೆ ನಾವು ಜಕ್ಕೂರ್ ಕೆರೆನೇ ಆಯ್ಕೆ ಮಾಡಿದ್ದೀರಿ ಅಂದ್ರೆ CSR ಆಕ್ಟಿವಿಟಿ ಮಾಡೋದಕ್ಕೆ ಕಾಗ್ನಿಜೆಂಟ್ ಕಡೆಯಿಂದ ವಾಟರ್ ಬಾಡೀಸ್ ನ ಕನ್ಸರ್ವ್ ಮಾಡೋಕೆ, ಹಾಗೆ ಬಯೋಡೈವರ್ಸಿಟಿ ಅನ್ನ ಸಂರಕ್ಷಣೆ ಮಾಡೋದಕ್ಕೆ ಈ ಕೆರೆಯನ್ನ ಉಪಯೋಗಿಸ್ಕೊಂಡು ಸಮಾಜ ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಕಂಪನಿ ತೀರ್ಮಾನ ಮಾಡಿ ಸುಮಾರು 4 ವರ್ಷದಿಂದ ಇದೇ ಕೆರೆ ಜೊತೆಗೆ ನಮ್ಮ ಕಂಪನಿ ಟೈಅಪ್ ಆಗಿ ವಾಟರ್ ಬಾಡಿನ ಕನ್ಸರ್ವ್ ಮಾಡೋದಕ್ಕೆ ಹಾಗೆ ಮತ್ತೆ ಎನ್ವಿರಾನ್ಮೆಂಟ್ ನ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿ ಈ ಕೆರೆಯನ್ನ ಸತತವಾಗಿ 5 ವರ್ಷದಿಂದ ಸಂರಕ್ಷಣೆ ಮಾಡ್ಕೊಂಡು ಬಂದಿದೆ. ಇದರಲ್ಲಿ ನಾನೊಂದು 3 ವರ್ಷದಿಂದ ಭಾಗಿಯಾಗಿದ್ದೀನಿ. ಅದಕ್ಕೆ ತುಂಬಾ ಖುಷಿ ತರುತ್ತೆ. ಇದೇ ರೀತಿ ಎಷ್ಟೊಂದು ಆಕ್ಟಿವಿಟೀಸ್ ಮಾಡ್ತಾರೆ ಕಾಗ್ನಿಜೆಂಟ್ ಅಲ್ಲಿ. ಔಟ್ರೀಚ್ ಎಂಬ ಹೆಸರಿನಲ್ಲಿ ಎಷ್ಟೊಂದು ಉತ್ತಮವಾದ ಕೆಲಸ ಮಾಡ್ತಾರೆ. ಒಂದು ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋದಾಗ್ಲಿ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋದು, ಹಾಗೆ ಅವ್ರಿಗೆ ಕಂಪ್ಯೂಟರ್ ಕ್ಲಾಸಸ್ ಹೇಳ್ಕೊಡೋದು, ಮತ್ತೆ ಅವ್ರಿಗೊಂದಷ್ಟು ಬುಕ್ಸ್ ಆಗ್ಲಿ, ಬೇರೆ ರೀತಿಯಾದ ಡೊನೇಷನ್ಸ್ ಮಾಡೋದು, ಇತ್ಯಾದಿ ರೀತಿಯ ಆಕ್ಟಿವಿಟೀಸ್ ಅನ್ನು ನಡೀತಾ ಇರುತ್ತೆ CSR ಆಕ್ಟಿವಿಟೀಸ್. ಈ ರೀತಿ ಪ್ರತಿ ಕಂಪನಿನೂ ತನ್ನ ಸಮಾಜಕ್ಕೆ ಒಂದು ಉತ್ತಮವಾದ ಸೇವೆಯನ್ನು ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಯಾಕಂದ್ರೆ ಈಗ ಯಾವ್ದೋ ಕಂಪನಿ ಎಲ್ಲಿಂದನೋ ಬಂದಿರುತ್ತೆ, ಇಲ್ಲಿ ಅವ್ರದ್ದು ಗವರ್ಮೆಂಟ್ ಕಡೆಯಿಂದ ಒಂದು ಸೆಟಪ್ ಮಾಡ್ಕೊಂಡಿರ್ತಾರೆ. ಐ ಮೀನ್ ಆಫೀಸಸ್ ಎಲ್ಲ ಏರ್ಪಾಟ್ ಮಾಡ್ಕೊಂಡಿರ್ತಾರೆ. ಒಂದು ಒಳ್ಳೆ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ಕೊಂಡು ಅದರಿಂದ ಪ್ರಾಫಿಟ್ಸ್ ತಗೊಳ್ಳೋದೇ ಒಳ್ಳೇದಲ್ಲ. ನಾವು ಅದೇ ಸಮಾಜಕ್ಕೆ ಏನೋ ಒಂದು ಸ್ವಲ್ಪ ಕೊಡುಗೆ ಕೊಡೋದು ಇನ್ನೂ ಉತ್ತಮವಾದ ಕೆಲಸ ಅಂತ ನಾನು ಭಾವಿಸ್ತೀನಿ. ಇದರಲ್ಲಿ ನಾನು ಒಂದು ಭಾಗಿಯಾಗಿರೋದ್ರಿಂದ ನನಗೆ ತುಂಬಾ ಹೆಮ್ಮೆ ಆಗುತ್ತದೆ. ಅಲ್ಲಿ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ತೋರಿಸಿ ಹೇಳ್ತೀನಿ. ಒಂದು ಜಸ್ಟ್ 2 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀನಿ. ರೀಚ್ ಆದ್ಮೇಲೆ ಅಲ್ಲಿ ಹೋಗಿ ಮಿಕ್ಕಿದ್ದು ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಈಗ ಜಸ್ಟ್ ರೀಚ್ ಆಗಿದ್ದೀನಿ. ನೋಡಿ ಕೆರೆ ಎಷ್ಟು ಚೆನ್ನಾಗಿದೆ. ಸುತ್ತು ಗ್ರೀನರಿ ಇದೆ, ಮತ್ತು ಒಂದು ವಾಕಿಂಗ್ ಪಾತ್ ಕೂಡ ಮಾಡಿದ್ದಾರೆ. ಸೊ ವಾಕರ್ಸ್ಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದನ್ನು ಯುಟಿಲೈಸ್ ಮಾಡ್ಕೊಂಡು ಒಂದು ಡೈಲಿ ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ ವಾಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದೇ ಲೇಕಲ್ಲಿ ಒಂದು ಐಲ್ಯಾಂಡ್ ಇದೆ. ಆ ಐಲ್ಯಾಂಡಲ್ಲಿ ಎಷ್ಟೊಂದು ಮೈಗ್ರೇಟ್ ಬರ್ಡ್ಸ್ ಬರುತ್ತೆ. ಬೇರೆ ಸ್ಟೇಟ್ಸು ಬೇರೆ ಕಂಟ್ರಿ ಕಡೆಯಿಂದ ಬರುತ್ತೆ. ಎಲ್ಲ ವಾಲಂಟಿಯರ್ಸ್ ಬಂದಮೇಲೆ ನಾವೆಲ್ಲ ಗ್ಯಾದರ್ ಆಗಿ ಒಂದು ಸೆಲ್ಫ್ ಇಂಟ್ರಡಕ್ಷನ್ ಒಬ್ರಿಗೊಬ್ಬರ ಬಗ್ಗೆ ಕೊಟ್ಕೊಂಡು ಎಲ್ರಿಗೂ ಇವತ್ತಿನ ಈವೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಸ್ ಕೊಡ್ತಿದ್ದೀನಿ. ಸೊ ದಟ್ ಅವರು ಹೋಗಿ ಅವ್ರ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು ಅಂತ. ಮತ್ತು ಎಲ್ಲ ವರ್ಕೂ ನಾವು ಸೆಗ್ರಿಗೇಟ್ ಮಾಡ್ಕೊಂಡಿರ್ತೀರಿ. ಅದರಿಂದ ಎಲ್ರಿಗೂ ಸ್ವಲ್ಪ ಅನುಕೂಲವಾಗಿ ಎಲ್ಲರೂ ಚಿಕ್ಕದಾಗಿ ಸ್ವಲ್ಪ ಕೆಲಸ ಮಾಡ್ಬೋದು ಅಂತ.
ಇವತ್ತಿನ ಆ್ಯಕ್ಟಿವಿಟಿ ಏನಂದರೆ ಡಿವಿಡಿಂಗ್ ಮಾಡೋದು. ನಾವು ಏನೇನು ಪ್ಲಾಂಟೇಶನ್ ಮಾಡಿದ್ದೀರೋ ಇದಕ್ಕೆ ಮೊದಲ ವಾರದಲ್ಲಿ ಆ ಪ್ಲ್ಯಾಂಟ್ ಸುತ್ತಮುತ್ತ ಇರೋ ವೀಡ್ಸ್ನೆಲ್ಲ ತೆಗೆದ್ಬಿಟ್ಟು ಮತ್ತು ಅಲ್ಲಿರೋ ಎಲ್ಲ ಅನ್ನೆಸೆಸರಿ ಪ್ಲ್ಯಾಂಟ್ಸ್ನೆಲ್ಲ ರಿಮೂವ್ ಮಾಡಿ ಆ ಪ್ಲ್ಯಾಂಟ್ಸ್ಗೆ ಪಾಟ್ ಹೋಲ್ಸ್ ಮಾಡ್ತೀರಿ. ಸೊ ದಟ್ ಅಲ್ಲಿ ಫರ್ದರ್ ನಾವು ಏನಾದರೂ ಕಂಪೋಸ್ಟ್ ಆಗಲಿ ಮ್ಯಾನ್ಯೂರ್ ಆಗಲಿ ಎಲ್ಲ ಫಿಲ್ ಮಾಡೋದಕ್ಕೆ ಆ ಪ್ಲ್ಯಾಂಟ್ಗೆ ಮತ್ತು ಆ ಪ್ಲ್ಯಾಂಟ್ಸ್ಗೆ ವಾಟ್ರಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಆ ಪ್ಲ್ಯಾಂಟ್ ತುಂಬ ಬೇಗ ಗ್ರೋ ಆಗುತ್ತೆ ನಾವು ಅನ್ನೆಸೆಸರಿ ಪ್ಲ್ಯಾಂಟ್ಸ್ ಆಗಲಿ ವೀಡ್ಸ್ನ ರಿಮೂವ್ ಮಾಡಿದ್ರೆ. ಈ ಆ್ಯಕ್ಟಿವಿಟಿನ ಇವತ್ತು ಫುಲ್ ಸ್ಟ್ರೆಚ್ ಆಗಿ ಮಾಡ್ತೀರಿ. ಇದಾದಮೇಲೆ ಡಿಕಂಪೋಸ್ಟ್ನ ಪ್ರಿಪೇರ್ ಮಾಡೋದಕ್ಕೆ ಡ್ರೈ ಲೀವ್ಸ್ನ ಪಿಕ್ ಮಾಡಿಕೊಂಡು ಮಾಡ್ತೀರಿ. ಸೊ ಫಸ್ಟ್ ಇದನ್ನೆಲ್ಲ ನೋಡಿ ಏನೇನು ಮಾಡ್ತೀರಿ ಹೇಗೆ ಮಾಡ್ತೀರಿ ಅಂತ. ನೋಡಿ ಸ್ನೇಹಿತರೆ, ಈ ಲೇಡಿ ಬಂದ್ಬಿಟ್ಟು NGO ಕಡೆಯಿಂದ, NGO ಬಂದ್ಬಿಟ್ಟು ಜಲಪೋಷನ್ ಅಂತ. ಈ NGO ಜಕ್ಕೂರ್ ಲೇಕ್ನ ಪೂರ್ತಿ ಮಾನಿಟರ್ ಮಾಡ್ತಾ ಇರುತ್ತೆ. ಮತ್ತು ಇಲ್ಲಿ CSR ಆ್ಯಕ್ಟಿವಿಟೀಸ್ನ ಅವರು ಪ್ರತಿದಿನ ಮಾಡ್ತಾನೆ ಇರ್ತಾರೆ. ನಾವು ಅವ್ರ ಜೊತೆ ಟೈಅಪ್ ಆಗಿ ಎವ್ರಿ ಸ್ಯಾಟರ್ಡೇ ನಮ್ಮ ಕಡೆಯಿಂದ ವಾಲಂಟಿಯರ್ಸ್ನ ಪ್ರೊವೈಡ್ ಮಾಡ್ತೀರಿ. ನೋಡಿ ಅವರು ಹೇಳ್ಕೊಡ್ತಿದ್ರು ಎಲ್ರಿಗೂ ಪಾತಿ ಮಾಡೋದು ಹೇಗೆ ಅಂತ. ಹೊಸ ವಾಲಂಟಿಯರ್ಸ್ ಬಂದಿರ್ತಾರಲ್ಲ ಅವ್ರಿಗೆಲ್ರಿಗೂ ಹೇಳ್ಕೊಡ್ತಿದ್ದಾರೆ. Someone wants the ಇಲ್ಲೊಂದು ಎರೆಹುಳ ಕಾಣಿಸ್ತು, ಅದನ್ನು ಡಿಗ್ ಮಾಡಿಬಿಟ್ಟು ಯಾರಿಗಾದ್ರೂ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೆದರಿಸ್ತಿದ್ದೆ. ಬಕೆಟ್ಲೆ 3-4 ಬಕೆಟ್ ಎತ್ಕೊಂಡ್ ಬಂದ್ರಿ ಇಲ್ಲಿ ಕಾಸು ಇಸ್ಕೊಂಡ್ ಬಂದ್ರು. ನಮ್ಮವ್ರು ಅದು ನೋಡ್ಬಿಟ್ಟು ಬೈ ಬಿತ್ತು ಕಸ ಬಿಟ್ಟು ಹೋಗ್ತದೆ. we do for the watering purpose, so that water can be stored in this particular area and the plant can have the good nutrition. For that reason, we first remove the weed, whatever there near by the plant, then we do the potholes for the watering purpose. That is what we are doing in the today's activity. ಓಕೆ. ಹೌದೌದು. ಫ್ರೆಂಡ್ಸ್, ನೀವ್ಯಾರಾದರೂ ಎಲ್ಲಾದರೂ ಒಂದು ಪಬ್ಲಿಕ್ ಪ್ಲೇಸ್ಗೆ ಹೋದರೆ ದಯವಿಟ್ಟು ಈ ಥರ ಪ್ಲಾಸ್ಟಿಕ್ ಆಗಲಿ ಡ್ರೈ ವೇಸ್ಟ್ ಆಗಲಿ ಏನಾದರೂ ನೀವು ತಿಂದಿರೋದನ್ನ ಅಲ್ಲಿ ಇಲ್ಲಿ ಬಿಸಾಡಬೇಡಿ. ದಯವಿಟ್ಟು ಅಲ್ಲಿ ಇರೋ ಡಸ್ಟ್ಬಿನ್ಸ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಈಗ ನಾವು ಡಿವಿಡಿಂಗ್ ಮತ್ತು ಪಾತಿ ಮಾಡೋದನ್ನು ಕಂಪ್ಲೀಟ್ ಮಾಡಿದ್ದೀರಿ. ಅದನ್ನು ಕಂಪ್ಲೀಟ್ ಮಾಡಿಕೊಂಡು ವಾಲಂಟಿಯರ್ಸ್ ಎಲ್ಲ
ಡ್ರೈ ವೇಸ್ಟ್ ಪಿಕ್ ಮಾಡಿಕೊಂಡು ಒಂದು ಕಾಂಪೋಸ್ಟ್ನ ಪ್ರಿಪೇರ್ ಮಾಡೋದಕ್ಕೆ ಹೋಗ್ತಿದ್ದೀರಿ. ನೋಡಿ ನೀವೆಲ್ಲ ಕೆರೆ ಎಷ್ಟು ಸುಂದರವಾಗಿದೆ ಅಂತ. ಮತ್ತು ನಾನು ತೋರಿಸ್ತೀನಿ ನಿಮ್ಮೆಲ್ರಿಗೂ ನಾವು ಮಾಡಿರೋ ವರ್ಕ್ ಇವತ್ತು ಹೇಗಿದೆ ಅಂತ. ನೋಡಿ ಇಷ್ಟು ಏರಿಯಾನ ನಾವು ಡಿವೈಡ್ ಮಾಡಿಬಿಟ್ಟು ಇದನ್ನೆಲ್ಲ ಪಾತಿ ಮಾಡಿದ್ದೀರಿ ನೋಡಿ. Very late, bro. Are you late today? ವಾಲಂಟಿಯರ್ಸ್ ಎಲ್ಲ ಪ್ರೊವೈಡ್ ಮಾಡಿರೋ ರಿಫ್ರೆಶ್ಮೆಂಟ್ನ ತಗೊಂಡು ಒಂದೊಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಅಲ್ಲಿಂದ ಬೇರೆ ಜಾಗಕ್ಕೆ ಹೋಗ್ತಿದ್ದೀರಿ. ಅಲ್ಲಿ ಡ್ರೈ ವೇಸ್ಟ್ನ ಪಿಕ್ ಮಾಡಿಕೊಂಡು ನಾವೊಂದು ಸ್ವಲ್ಪ ಡಿಕಂಪೋಸ್ಟ್ನ ಪ್ರಿಪೇರ್ ಮಾಡೋಕ್ಕೆ ಹೋಗ್ತಿದ್ದೀರಿ. ಒಂದು ಚಿಕ್ಕ ಹುಡುಗ ಅವ್ರ ತಂದೆ ಜೊತೆ ಬಂದಿದ್ದಾನೆ ವಾಲಂಟಿಯರ್ ಆ್ಯಕ್ಟಿವಿಟಿ ಮಾಡೋದಕ್ಕೆ. ಈ ಹುಡುಗ ರೆಗ್ಯುಲರ್ ಆಗಿ ಅವಾಗವಾಗ ಬರ್ತಾ ಇರ್ತಾನೆ. ನೋಡಿ ಅವ್ರ ತಂದೆ ಅವನಿಗೆ ಎಷ್ಟು ಕಾಳಜಿ ಮಾಡಿದ್ದಾರೆ ಅಂತ ಎನ್ವಿರಾನ್ಮೆಂಟ್ ಬಗ್ಗೆ ಹೇಳ್ಕೊಡ್ತಿದ್ದಾರೆ. ಲೈಕ್ ಹೇಗೆ ಕನ್ಸರ್ವೇಷನ್ ಮಾಡಬೇಕು, ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು, ಇದನ್ನೆಲ್ಲ ನಾವು ಸಣ್ಣ ವಯಸ್ಸಿನಲ್ಲೇ ಹೇಳ್ಕೊಟ್ರೆ ಸೊ ಫರ್ದರ್ ನಾವು ಈ ರೀತಿ ನಾವೇ ಆಗಿ ಖುದ್ದಾಗಿ ವಾಲಂಟಿಯರ್ ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಅವರು ಫ್ರಮ್ ದಿ ಚೈಲ್ಡ್ಹುಡ್ ಅವ್ರು ಸ್ಕ್ರ್ಯಾಚಿಂದನೇ ಕಲ್ತಿರ್ತಾರೆ ಹೇಗೆ ಮೇಂಟೈನ್ ಮಾಡಬೇಕು, ಏನು ಮಾಡಬೇಕು, ಯಾವ ಥರ ಮಿಸ್ಟೇಕ್ಸ್ನ ಮಾಡಬಾರ್ದು, ಪ್ಲ್ಯಾಂಟ್ನ ಯಾಕೆ ಕಟ್ ಮಾಡಬಾರ್ದು, ಯಾಕೆ ಪ್ಲಾಂಟೇಷನ್ಸ್ ಮಾಡಬೇಕು, ಇದನ್ನೆಲ್ಲ ಅವ್ರಿಗೆ ಲೈಫಲ್ಲಿ ಒಂದು ಲೆಸನ್ ಆಗಿ ಇರುತ್ತೆ. ನೋಡಿ ಟೂಲ್ಸ್ನ ಯೂಸ್ ಮಾಡಿಕೊಂಡು ಈ ರೀತಿ ಡ್ರೈ ಲೀವ್ಸ್ನೆಲ್ಲ ಒಂದು ಜಾಗದಲ್ಲಿ ಕಲೆಕ್ಟ್ ಮಾಡ್ಕೊತಾರೆ. ಅದನ್ನು ಕಲೆಕ್ಟ್ ಮಾಡಿಕೊಂಡು ನಂತರ ಒಂದು ಬ್ಯಾಗ್ಸಲ್ಲಾಗಲಿ ಈ ಏನಂತಾರೆ ಪ್ಲಾಸ್ಟಿಕ್ ಟಬ್ಸಲ್ಲಿ ಕವರ್ ಮಾಡಿಕೊಂಡು ಒಂದು ನಾವು ಕಂಪೋಸ್ಟ್ನ ಪ್ರಿಪೇರ್ ಮಾಡೋದಕ್ಕೆ ಒಂದು 4 ಮೆಶ್ನ ಪ್ರಿಪೇರ್ ಮಾಡಿದ್ದೀರಿ. ಆ ಮೆಶ್ಶಲ್ಲಿ ಎತ್ಕೊಂಡೋಗಿ ಡಂಪ್ ಮಾಡ್ತಾರೆ. ಆ ಡಂಪ್ ಮಾಡಿದ ನಂತರ ಏನು ಮಾಡ್ತೀರಿ ಅಂದರೆ ಅದಕ್ಕೆ ಒಂದಷ್ಟು ನೀರು ಬಿಡ್ತೀರಿ. ನೀರು ಬಿಟ್ಟು ಮತ್ತೆ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡ್ತೀರಿ. ಒಬ್ಬರು ಅದ್ರ ಮೇಲೆ ಹತ್ಬಿಟ್ಟು ಕಾಲಲ್ಲಿ ಚೆನ್ನಾಗಿ ತುಳಿದು ಅದಕ್ಕೆ ನೀರು ಬಿಟ್ಟು ಹಾಗೆ ಅದ್ರ ಮೇಲೆ ಒಂದು ಸ್ವಲ್ಪ ನಾವು ಸಗಣಿ ಕೂಡ ಹಾಕ್ತೀರಿ. ಸೊ ದಟ್ ಬೇಗ ಮೈಕ್ರೋವರ್ಬ್ಸ್ನ ಬೇಗ ಫಾರ್ಮ್ ಆಗುತ್ತೆ ಮತ್ತು ಕಾಂಪೋಸ್ಟ್ ಬೇಗ ಆಗುತ್ತೆ. ಇದರಿಂದ ನಮಗೆ ಮ್ಯಾನ್ಯೂರ್ ಬೇಗ ಸಿಕ್ಬಿಡುತ್ತೆ ಅಂತ ನಾವು ಈ ರೀತಿ ಒಂದು ಡ್ರೈ ಲೀವ್ಸ್ ಕಾಂಪೋಸ್ಟ್ನ ಪ್ರಿಪೇರ್ ಮಾಡ್ತೀರಿ. ಇಲ್ಲಿ ಈ ರೀತಿಯಾದ ಆ್ಯಕ್ಟಿವಿಟೀಸ್ನೆಲ್ಲ ಮಾಡಿ ಇವತ್ತಿನ CSR ಆ್ಯಕ್ಟಿವಿಟಿ ನಾವು ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿರೋ NGO ಲೇಡಿ ಜೊತೆ ಮಾತಾಡ್ಕೊತ ಹೀಗೆ ನಿಂತಿದ್ರಿ. ಹಂಗೆ ಸ್ವಲ್ಪ ಮುಂದಕ್ಕೆ ಹೋಗಿದ ತಕ್ಷಣ ನನಗೆ ಫ್ರೆಂಡ್ಸ್ ಇಲ್ಲಿ ಮಲ್ಬರಿ ಟ್ರೀನೂ ಇದೆ. ಮಲ್ಬರೀಸ್ ಎಲ್ಲ ಇದ್ದಾವೆ ಇಲ್ಲಿ. ಜಕ್ಕೂರ್ ಲೇಕಲ್ಲಿ ಬೇಜಾನ್ ವೆರೈಟೀಸ್ ಆಫ್ ಮಲ್ಬರೀಸ್ ಎಲ್ಲ ಇದ್ದಾವೆ. ಹಾಗೆ ನಾವು ಕಮಾಚೈಲ್ ಫ್ರೂಟ್ಸ್ನ ಕೂಡ ತಿಂದಿದ್ದೀರಿ. ಇದನ್ನು ಮದ್ರಾಸ್ತಾಮ್ ಅಂತ ಈ ಟ್ರೀ ಹೆಸರು ಹೇಳ್ತಾರೆ. ಕನ್ನಡದಲ್ಲಿ ಹೇಳಬೇಕಂದ್ರೆ ಸೀಮೆ ಹುಣಸು ಅಂತ ಹೇಳ್ತೀರಿ. ಇದನ್ನ ನೀವು ಯಾರಾದರೂ ತಿಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಿಮ್ಮ ಲ್ಯಾಂಗ್ವೇಜಲ್ಲಿ ಇದನ್ನ ಏನಂತೀರಿ ಅಂತ ಒಂದು ಕಮೆಂಟ್ ಕೂಡ ಮೆನ್ಷನ್ ಮಾಡಿ. ಇವತ್ತಿನ CSR ಆ್ಯಕ್ಟಿವಿಟಿ ಮುಗ್ದೋಗಿರೋದ್ರಿಂದ ಎಲ್ರಿಗೊಂದು ಥ್ಯಾಂಕಿಂಗ್ ನೋಟ್ ಹೇಳಿ ಮತ್ತು ಅವರೆಲ್ರಿಗೂ ಏನೇನು ಬೆನಿಫಿಟ್ಸ್ ಇದೆ ಔಟ್ರೀಚ್ ಆ್ಯಕ್ಟಿವಿಟೀಸಿಂದ ಆಗಲಿ CSR ಆ್ಯಕ್ಟಿವಿಟೀಸಿಂದ ಎಜುಕೇಟ್ ಮಾಡಿ ಮತ್ತು ಅವರೆಲ್ಲರ ಹತ್ರನೂ ಒಂದು ಎಂಪ್ಲಾಯ್ ಐಡಿನ ಕಲೆಕ್ಟ್ ಮಾಡ್ಕೊತಿದ್ದೀನಿ.
ಫರ್ದರ್ ಕಾಗ್ನಿಜೆಂಟ್ ಕಡೆಯಿಂದ ಅವರಿಗೆ ಸರ್ಟಿಫಿಕೇಟ್ಸ್ ಇಶ್ಯೂ ಮಾಡೋದಕ್ಕೆ. Bro, make sure everyone add your attendance here, no? Okay. ಈಗ ಜಸ್ಟ್ ಔಟ್ರೀಚ್ ಆಕ್ಟಿವಿಟಿ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಎಲ್ರಿಗೂ ಬಾಯ್ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಮನೆ ಕಡೆಗೆ. ಸೊ ಇದೇ ರೀತಿ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ಮೊಂದಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದೇ ರೀತಿ ನಿಮ್ ಸಪೋರ್ಟ್ ಆಗ್ಲಿ, ಹಾಗೆ ಅಭಿಮಾನ ನನ್ನ ಮೇಲೆ ಸದಾ ಹೀಗೆ ಇರಲಿ. ಸೈನಿಂಗ್ ಆಫ್, ನಿಮ್ಮ ಆಕ್ಟರ್ ಜಯಂತ್ ಬಾಬು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.